ಕನ್ನಡ ಸಿನಿಮಾನ ಫೇಮಸ್ ಆಕ್ಟರ್ ದರ್ಶನ್ ಅವರ ಕೇಸಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ಇಂದ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ ಬಗ್ಗೆ ಮಾತಾಡ್ತಾ ಸುಪ್ರೀಂ ಕೋರ್ಟ್ ಹೇಳಿದೆ ಟ್ರಯಲ್ ಫಾಸ್ಟ್ ಆಗಿ ನಡೆಯಬೇಕು ಅಂತ. ಕೋರ್ಟ್ ಪ್ರಕಾರ 1 ವರ್ಷ ಒಳಗಡೆ ವಿಟ್ನೆಸ್ ನ ಎಕ್ಸಾಮಿನ್ ಮಾಡಬೇಕು. ಇಲ್ಲ ಅಂದ್ರೆ ದರ್ಶನ್ ಮತ್ತೆ ಬೈಲ್ಗೆ ಅಪ್ಲೈ ಮಾಡಬಹುದು ಅಂತ ಹೇಳಿದೆ. ಈ ಕೇಸಲ್ಲಿ ಟೋಟಲ್ 272 ವಿಟ್ನೆಸಸ್ ಇದ್ದಾರೆ. ಆದ್ರೆ 7 ಮಂತ್ ಅಲ್ಲಿ ಜಸ್ಟ್ 10 ವಿಟ್ನೆಸ್ ಮಾತ್ರ ಎಕ್ಸಾಮಿನ್ ಆಗಿದೆ. ಇದನ್ನ ನೋಡಿ ಸುಪ್ರೀಂ ಕೋರ್ಟ್ ಶಾಕ್ ಆಯ್ತು. ಸುಪ್ರೀಂ ಕೋರ್ಟ್ ಜಡ್ಜ್ ಡೈರೆಕ್ಟ್ ಆಗಿ ಹೇಳಿದ್ರು, ಹೀಗೆ ಸ್ಲೋ ಆಗಿ ಹೋದ್ರೆ ಟ್ರಯಲ್ ಮುಗಿಯೋಕೆ ತುಂಬಾನೇ ಲೇಟ್ ಆಗುತ್ತೆ. ಅದಕ್ಕೆ ಕೋರ್ಟ್ ಹೇಳಿದೆ ಡೇ ಟು ಡೇ ಹಿಯರಿಂಗ್ ಕೂಡ ಮಾಡಬಹುದು ಅಂತ. ದರ್ಶನ್ ಕಡೆಯಿಂದ ಸೀನಿಯರ್ ಲಾಯರ್ ಮುಕುಲ್ ಅವರು ಇಂಪಾರ್ಟೆಂಟ್ ಕಂಪ್ಲೇಂಟ್ ಒಂದನ್ನ ಮಾಡಿದ್ದಾರೆ. ಅವರು ಹೇಳಿದ್ದು ಏನಂತಂದ್ರೆ ದರ್ಶನ್ ಅವರು ಕ್ವಾರಂಟೈನ್ ಸೆಲ್ ಅಲ್ಲಿ ಇದ್ದಾರೆ. ಅಲ್ಲಿ ಒಂದು ಪ್ರಾಪರ್ ಆದ ಫೆಸಿಲಿಟಿ ಏನು ಇಲ್ಲ. ಯಾರಿಂದಾನು ಅವ್ರ ಜೊತೆ ಕರೆಕ್ಟ್ ಆಗಿ ಇಂಟರಾಕ್ಟ್ ಮಾಡಕ್ ಆಗ್ತಿಲ್ಲ. ಸೊ ಆ ಸೆಲ್ ನ ಸ್ವಲ್ಪ ಚೇಂಜ್ ಮಾಡಕ್ಕೆ ಹೇಳಿದ್ದಾರೆ. ಆದ್ರೆ ಕರ್ನಾಟಕ ಸ್ಟೇಟ್ ಸೈಡ್ ಲಾಯರ್ ಕ್ಲಿಯರ್ ಮಾಡಿದ್ರು. ಅದು ಪ್ಯಾಂಡಮಿಕ್ ಟೈಮ್ ಅಲ್ಲಿ ಇಂದ ಕ್ವಾರಂಟೈನ್ ಸೆಲ್ ಅಂತ ಕರೆಯೋದು. ಆದ್ರೆ ದರ್ಶನ್‌ಗೆ ಎಲ್ಲಾ ಫೆಸಿಲಿಟಿ ಇದೆ. ಸುಪ್ರೀಂ ಕೋರ್ಟ್ ಅಂಡರ್ ಟ್ರಯಲ್ ಪ್ರಿಸನರ್‌ಗೆ ಸಿಗುವ ಎಲ್ಲಾ ಬೇಸಿಕ್ ಫೆಸಿಲಿಟಿನ ಕೊಡಬೇಕು. ಮತ್ತೆ 1 ಇಯರ್ ಅಲ್ಲಿ ಟ್ರಯಲ್ ಅಲ್ಲಿ ಏನಾದ್ರು ಪ್ರೋಗ್ರೆಸ್ ಇಲ್ಲ ಅಂತಂದ್ರೆ, ಬೈಲ್ ಮತ್ತೆ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಸೋಷಿಯಲ್ ಮೀಡಿಯಾ ಅಲ್ಲಿ ಫುಲ್ ಅಪ್ಡೇಟ್ ಈ ಒಂದು ವೈರಲ್ ಆಗಿದೆ. ಕೆಲವರು ಹೇಳ್ತಿದ್ದಾರೆ ದರ್ಶನ್‌ಗೆ ಜಸ್ಟಿಸ್ ಸಿಗಬೇಕು ಅಂತ. ಇನ್ನು ಕೆಲವರು ಹೇಳ್ತಿದ್ದಾರೆ ಟ್ರಯಲ್ ಕಂಪ್ಲೀಟ್ ಆಗ್ಬೇಕು ಫರ್ಸ್ಟ್ ಅಂತ. ನಿಮ್ಮ ಒಪಿನಿಯನ್ ಏನು? ದರ್ಶನ್‌ಗೆ ಬೈಲ್ ಸಿಗ್ಬೇಕಾ? ಅವರ ಟ್ರಯಲ್ ಕಂಪ್ಲೀಟ್ ಆಗೋವರೆಗೂ ವೇಟ್ ಮಾಡ್ಬೇಕಾ? ಕಮೆಂಟ್